ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಗಣೇಶ ಹಬ್ಬಕ್ಕೆ ಇನ್ನೂ ಬಹಳಷ್ಟು ಟೈಮ್ ಇದೆ, ವಾರ 10 ದಿನ ಟೈಮ್ ಇದೆ. ಆಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 2 ಕಂತಿನ 4,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ವಿಚಾರ, ಯುವನಿಧಿ ಅಮೌಂಟು ನಮಗೆ ಬಂದಿಲ್ಲ, ನಮಗೂ ಕೂಡ 3 ತಿಂಗಳು ಹಣ ಬರಬೇಕಿತ್ತು, ಜಸ್ಟ್ 2 ತಿಂಗಳದ್ದು ಮಾತ್ರ ಬಂದಿದೆ, ಒಂದೇ ಒಂದು ಕಂತು ಮಾತ್ರ ಬಂದಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ಯುವನಿಧಿ ಹಣ ಯಾಕೆ ಬಂದಿಲ್ಲ ಅನ್ನೋ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಚಾನಲ್ನಲ್ಲಿ ನಿಮಗೆ ಯಾವುದೇ ರೀತಿಯ ಸುಳ್ಳು ಮಾಹಿತಿ ಸಿಗೋದಿಲ್ಲ. ನನ್ನ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ ಬೇಕಿದ್ರೆ ಅದರಲ್ಲಿ ನನಗೆ ಅಷ್ಟೇ ಒಳ್ಳೆ ಕಮೆಂಟ್ಸ್ಗಳು ಸಿಕ್ಕಿದೆ, ಅದಕ್ಕೋಸ್ಕರ ಹೇಳ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಜಸ್ಟ್ ಒಂದು 250 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ವಿಡಿಯೋಗೆ. ದಯವಿಟ್ಟು ಲೈಕ್ ಮಾಡಿರಿ. ನಮಗಿನ್ನೇನು ಸಿಗೋದಿಲ್ಲ, ಲೈಕ್ ಮಾಡೋದ್ರಿಂದ ನಿಮಗೂ ಏನು ಖರ್ಚಾಗೋದಿಲ್ಲ, ಅಥವಾ ನಮಗೂ ಅದರಿಂದ ಜಾಸ್ತಿ ಏನು ಪ್ರಾಫಿಟ್ಟೇ ಇಲ್ಲ. ಬಟ್ ಏನೋ ಒಂದು ಲೈಕ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ನು, ಅಥವಾ ನಮ್ಮ ಸ್ಟೂಡೆಂಟ್ಸ್ ಯಾರೋ ನೋಡ್ತಿದ್ದಾರಪ್ಪ, ನಮ್ಮಿಂದ ಅವ್ರಿಗೇನೋ ಯೂಸ್ಫುಲ್ ಆಗ್ತಾ ಇದೆ ಅನ್ನೋ ಒಂದು ಖುಷಿಗೋಸ್ಕರ ಆದರೂ ದಯವಿಟ್ಟು ಎಲ್ಲರೂ ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳ್ಬಿಡ್ತೀನಿ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉಡುಪಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಟೈಮ್ ಕರೆಕ್ಟಾಗಿ ಬರ್ತಾ ಇಲ್ವಲ್ಲ ಮೇಡಮ್ ಅಂತ. ಸೊ ಅದಕ್ಕೆ ಅವರು, ಈಗಾಗಲೇ ನಾನು ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಹಾಕಬೇಕಿತ್ತು, ಗೌರಿ ಗಣೇಶ ಹಬ್ಬದಷ್ಟರಲ್ಲಿ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀನಿ. ಈಗ 1 ತಿಂಗಳದು ಜೂನ್ ತಿಂಗಳ ಹಣ ನಾನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ. ಹಣ ಬಂದು ಒಂದು 6 ದಿನ ಆಗಿದೆ, 5-6 ದಿನ ಆಯಿತು. ಸೊ ಎಲ್ಲ ಮಹಿಳೆಯರ ಖಾತೆಗೆ ಹೋಗಿದೆ, ಇನ್ನು ಸ್ವಲ್ಪ ಜನಕ್ಕೆ ಹೋಗಬೇಕು. ಅವ್ರಿಗೆಲ್ಲರಿಗೂ ಆದಷ್ಟು ಬೇಗ ಶೀಘ್ರದಲ್ಲೇ ಖಾತೆಗೆ ಜಮೆ ಆಗುತ್ತೆ. ಇನ್ನು ಜುಲೈ ತಿಂಗಳ ಹಣ ಬರಬೇಕಾಗಿತ್ತು ಅಲ್ವಾ, ಅದನ್ನು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡಬೇಕು. ಸೊ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಪ್ರೋಸೆಸ್ ಇದೆ ಅದನ್ನೆಲ್ಲ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. DBT ಅಪ್ಡೇಟ್ ಮಾಡೋದಾಗಲಿ, ಅಥವಾ ಹಣ ಹೊಂದಿಸೋ ಹಾಗೆ ಕೆಲಸ ಆಗಿರಬಹುದು, ಎಲ್ಲನೂ ಕೂಡ ನಾನು ಕಂಪ್ಲೀಟ್ ಮಾಡಿ ಈಗ ಉಡುಪಿಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಈಗಲೇ ಗುಡ್ ನ್ಯೂಸ್ನ ಕೊಟ್ಬಿಟ್ರು. ಇನ್ನೂ ಒಂದು ವಾರ 10 ದಿನ ಟೈಮ್ ಇದೆ. ನಿಮಗೆ ಹಬ್ಬಕ್ಕೆ ಮತ್ತೆ 2,000 ರೂಪಾಯಿ ಬರುತ್ತೆ. ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ರೂಪಾಯಿ ಕ್ರೆಡಿಟ್ ಆಗಿತ್ತು. 2ನೇ ಹಂತದ ಹಣ ಕೂಡ ಬಿಡುಗಡೆ ಆಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಏನೋ ಆಗಿದೆ, ಬಟ್ ಎಲ್ಲ ಮಹಿಳೆಯರ ಖಾತೆಗೆ ಹಣ ಹೋಗಿಲ್ಲ. ಇನ್ನೂ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಹಣ ಹೋಗಬೇಕಾಗಿದೆ. ಕರ್ನಾಟಕದಲ್ಲಿ ಒಂದು 50% ಹೋಗಿದ್ರೆ, ಇನ್ನೂ 50% ಹೋಗಿಲ್ಲ. ನಿಧಾನಗತಿಯಲ್ಲಿ ಹಣ ಸಾಗ್ತಾ ಇದೆ. ಪ್ರತಿ ಸಲ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದ್ರೆ ಹೋಗೋದು ಲೇಟೇ, ಈ ಸಲ ಕೂಡ ಲೇಟ್ ಆಗುತ್ತೆ. ಗೌರಿ ಗಣೇಶ ಹಬ್ಬಕ್ಕೆ 2,000 ಬರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೋ ಅಥವಾ ಹಬ್ಬಕ್ಕಿಂತ ಮುಂಚೆನೇ ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರೋಸೆಸ್ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಹಬ್ಬದಷ್ಟರಲ್ಲಿ ಹಣ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಬರ್ತಾ ಇತ್ತು ಅಲ್ವಾ, ಅದನ್ನು ಈಗ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳ ಮೂಲಕ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾವುದೇ ತಾಂತ್ರಿಕ ಸಮಸ್ಯೆ ಕೂಡ ನಮಗೆ ಇಲ್ಲ, ಆದಷ್ಟು ಬೇಗ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಎಲ್ಲರಿಗೂ ಕೂಡ 4,000 ರೂಪಾಯಿ ಬರಲ್ಲ. ಆಲ್ರೆಡಿ ಯಾರಿಗೆ ಈ ಮಂತಲ್ಲಿ 2,000 ರೂಪಾಯಿ ಬಂದಿದೆ ಅವ್ರಿಗೆ ಇನ್ನೂ 2,000 ರೂಪಾಯಿ ಬರುತ್ತೆ. ಇನ್ ಕೇಸ್ ನನಗೆ ಇಲ್ಲಿವರೆಗೂ ಹಣನೇ ಬಂದಿಲ್ಲ, 2,000 ರೂಪಾಯಿ ಬಂದಿಲ್ಲ ಅಂದರೆ ಅಂಥವ್ರಿಗೆ ಮಾತ್ರ 2 ಕಂತಿನ 4,000 ರೂಪಾಯಿ ಹಣ ರಿಲೀಸ್ ಆಗಬಹುದು ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯಾಗಿತ್ತು. ಇನ್ನು ಯುವನಿಧಿ ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಮೇಡಮ್ ನಮ್ಗೆ 1 ಕಂತಿನ ಹಣ ಮಾತ್ರ ಬಂದಿದೆ, 2 ಕಂತು ಬಂದಿದೆ, ನಮಗೆ ಮೇ, ಜೂನ್, ಜುಲೈ ಒಟ್ಟು 3 ಕಂತಿನ ಹಣ ಬರಬೇಕಾಗಿತ್ತು. ಆಗಸ್ಟ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಆನ್ಸರ್ನ ಕೊಡ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಮೇಡಮ್ ಆಗಸ್ಟ್ ತಿಂಗಳದ್ದು ಯಾವಾಗ ಬರುತ್ತೆ ಅಂತ. ಸೊ ಮೊದಲು ಆಗಸ್ಟ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು ಹೇಳ್ಬಿಡ್ತೀನಿ. ಯಾಕಂದರೆ ಆಗಸ್ಟ್ ಇನ್ನೂ ಕೂಡ ನಡೀತಾನೆ ಇದೆ. ಇದೇ ತಿಂಗಳ ಅಮೌಂಟು ಇದೇ ತಿಂಗಳಲ್ಲಿ ಯಾವತ್ತೂ ಹಾಕಿಲ್ಲ, ಯಾಕಂದರೆ ಆ ತಿಂಗಳು ಕಂಪ್ಲೀಟ್ ಆದಮೇಲೆ ಹಾಕೋದು, ಪ್ರೋಸೆಸ್ ಇರೋದೇ ಹಾಗೆ. ಈಗ ನಿಮಗೆ ಆಗಸ್ಟ್ ತಿಂಗಳ ಅಮೌಂಟು ಸೆಪ್ಟೆಂಬರಲ್ಲಿ ಬರುತ್ತೆ, ಸೆಪ್ಟೆಂಬರ್ ಮಧ್ಯದಲ್ಲಿ ಅಥವಾ ಸೆಪ್ಟೆಂಬರ್ ಎಂಡಿಂಗಲ್ಲಿ ಹಣ ಹಾಕ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಸುಮಾರು ಜನ ಇವಾಗ ಬಂದಿರೋ ಖುಷಿಗಿಂತ ಮುಂದಿನ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದೇ ಅವ್ರ ಕ್ಯೂರಿಯಾಸಿಟಿ. ಅಂಥವ್ರಿಗೆ ಹೇಳ್ತಿದ್ದೀನಿ, ಆಗಸ್ಟ್ ತಿಂಗಳ ಅಮೌಂಟು ನಿಮಗೆ ಸೆಪ್ಟೆಂಬರಲ್ಲೇ ಬರೋದು, ಸದ್ಯಕ್ಕಂತೂ ಹಣ ಬಿಡುಗಡೆ ಆಗೋದಿಲ್ಲ. ಇನ್ನು ಸುಮಾರು ಜನ ನಮಗೆ ಮೇ, ಜೂನ್, ಜುಲೈ 3 ಕಂತಿನ ಬರಬೇಕಿತ್ತು, 9,000, ಜಸ್ಟ್ 6,000 ಬಂದಿದೆ. ಕೆಲವರು ನನಗೆ ಒಂದೇ ಕಂತಿನ ಹಣ 3,000 ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ನಾನು ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಹತ್ರ ವಿಚಾರಿಸೋದಕ್ಕೆ ಸುಮಾರು ಸಲ ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಗಿಲ್ಲ, ಇಲ್ಲಾಂದರೆ ರೆಕಾರ್ಡ್ ಸಮೇತ ನಿಮಗೆ ಹಾಕ್ತಾ ಇದ್ದೆ. ಇದರಲ್ಲಿ ನನಗೆ ಗೊತ್ತಾಗಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆಲವು ಫೈಲ್ಸ್ಗಳು ಇನ್ನೂ ಕೂಡ ಮೂವ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಂಥವರಿಗೆ ಹಣ ರಿಲೀಸ್ ಆಗಿಲ್ಲ. ಕೆಲವು ಫೈಲ್ಗಳು ಏನು ಪೆಂಡಿಂಗ್ ಇದೆ ಅದನ್ನೆಲ್ಲ ಕೂಡ ಸೋಮವಾರದ ನಂತರ ಕ್ಲಿಯರ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಕೂಡ ಆಫ್ ಡೇ ಇರೋದ್ರಿಂದ, ಕೆಲವು ಕಡೆ ಆಗದೆ ಇರೋದ್ರಿಂದ ನಾಳೆ ಆಗೋದಿಲ್ಲ. ಇನ್ನು ಸೋಮವಾರದಿಂದ ಅದೆಲ್ಲ ಕೂಡ ಪ್ರೋಸೆಸ್ ಆಗುತ್ತೆ. ಅದಾದ ನಂತರ ನಿಮಗೆ ಹಣ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಪಕ್ಕಾ ಇನ್ಫಾರ್ಮೇಷನ್ ಅಲ್ಲ, ಪಕ್ಕಾ ಇನ್ಫಾರ್ಮೇಷನ್ನ ನಾನು ಮತ್ತೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ನಿಮಗೆ ಕಾಲ್ ರೆಕಾರ್ಡ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಕೆಲವು ಫೈಲ್ಸ್ಗಳು ಹೋಲ್ಡಲ್ಲಿರೋದಂತೂ ಸದ್ಯ. ಕೆಲವರು ನಮಗೆ ಯಾರ್ಯಾರು ಹಣ ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅವರೆಲ್ಲರಿಗೂ ಕೂಡ ನಿಮಗೆ ಆದಷ್ಟು ಬೇಗ ಹಣ ಬರುತ್ತೆ. ಇದು ಯುವನಿಧಿ ರಿಲೇಟೆಡ್ ಅಪ್ಡೇಟ್ ಆಗಿತ್ತು. ನಿಮಗೆ ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.